ಶುಭೋದಯ ವಿದ್ಯಾರ್ಥಿಗಳ. ಇಲ್ಲಿ ನಾವು 5ನೇ ಪದ್ಯ ಭಾಗ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ನೋಡ್ತಾ ಇದ್ದೀರಲ್ಲ ಚಿತ್ರ. ಇವರೇ ಕನಕದಾಸರು. ಕನಕ ಅಂದರೆ ಚಿನ್ನ ಎಲ್ಲ ಕೊಟ್ಟು ಇವರು ಒಬ್ಬ ದಾಸ ಹೇಗಾದರು. ಈ ಕೀರ್ತನೆಗಳಲ್ಲಿ ಏನು ಅಡಕವಾಗಿದೆ ಈ ಕನಕದಾಸರು ಅನ್ನುವಂಥದ್ದನ್ನು ನಾವು ಹಿನ್ನೆಲೆಯಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ 1509ರಿಂದ 1607ರವರೆಗೂ ಬದುಕಿದ್ದಂತಹ ವಿಜಯನಗರ ಅರಸರ ಕಾಲದಲ್ಲಿ ಬದುಕಿದ್ದಂತಹ ನಮ್ಮ ಕೀರ್ತನಕಾರ ಪುರಂದರದಾಸರು, ಕನಕದಾಸರು ಎರಡೂ ಕೂಡ ದಾಸ ಸಾಹಿತ್ಯದ ಎರಡು ಕಣ್ಣುಗಳು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಕನಕದಾಸರ ಈ ಕೀರ್ತನೆಗಳನ್ನು ನಾವು ನೋಡ್ತಾ ಹೋಗೋಣ. ಏನಪ್ಪ ಇವರ ಹಿನ್ನೆಲೆ ಅಂದರೆ, ಇವರ ಚರಿತ್ರೆ, ಇವರ ಇತಿಹಾಸ. ಪುರಂದರದಾಸರ ಸಮಕಾಲೀನರಾಗಿದ್ದಂತಹ ಈ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ. ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕನಾಗಿದ್ದಂಥ ಇವರು ಕನಕದಾಸರಾಗಿದ್ದು ಐತಿಹ್ಯ. ತಿಮ್ಮಪ್ಪ ನಾಯಕ ವಿಜಯನಗರ ಅರಸರ ಕಾಲದಲ್ಲಿ ಒಬ್ಬ ಸೇನಾ ನಾಯಕ, ಸೈನ್ಯದಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಒಬ್ಬ ಈ ಶ್ರೀಕೃಷ್ಣನ ಆದಿಕೇಶವನ ಒಬ್ಬ ದಾಸನಾಗುವಂಥದ್ದು ಅಂತಂದರೆ ಇದು ಒಂದು ಇತಿಹಾಸನೇ ಇದೆ ಅನ್ನುವಂಥದ್ದು. ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ. ವಿಜಯನಗರದ ಅರಸರ ಕಾಲದಲ್ಲಿ ಪಾಳೆಯರಾಗಿದ್ದುಕೊಂಡು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದಂಥವರೋ. ಯಾವತ್ತೂ ಕೂಡ ಈ ಒಬ್ಬ ಅಶೋಕ ರಾಜ ಯಾವ ರೀತಿ, ಸಾಮ್ರಾಟ್ ಅಶೋಕ ಯಾವ ರೀತಿ ಹಿಂಸೆಯನ್ನು ಯಾವತ್ತೂ ಕೂಡ ನಾವು ಗೆಲ್ಲಕ್ಕಾಗಲ್ಲ, ಅಹಿಂಸೆಯಿಂದ ಮಾತ್ರ ಗೆಲ್ಲಬಹುದು ಅನ್ನುವಂಥ ಅರ್ಥದಲ್ಲಿ ಬೌದ್ಧ ಧರ್ಮಕ್ಕೆ ಯಾವ ರೀತಿ ತಾನು ಮತಾಂತರವನ್ನು ಹೊಂದಿ ಬೌದ್ಧ ಧರ್ಮವನ್ನು ಇಡೀ ಪ್ರಪಂಚದಾದ್ಯಂತ ಪ್ರಸಾರ ಮಾಡಿದಂತಹ ವ್ಯಕ್ತಿ ಅಶೋಕನಾದರೆ, ಇಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಬದುಕಿದ್ದಂತಹ ಒಬ್ಬ ಸೈನಿಕನಾಗಿ ಈ ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ಈ ಹಿಂಸೆನೇ ಬೇಡ, ಏನು ಬೇಡ ಅಂತೇಳಿ ಕೊನೆಗೆ ಆ ಶ್ರೀಕೃಷ್ಣನ ಆದಿಕೇಶವನ ದಾಸನಾಗಿ ಬಂದಿರುವಂಥದ್ದು ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿರುವಂತಹ ಒಂದು ಕೊಡುಗೆನೆ ಅಂತ ಅನ್ಬೋದು. ಕೀರ್ತನೆ ಮತ್ತು ಉಗಾಭೋಗಗಳು, ಸುಳಾದಿಗಳನ್ನು ರಚಿಸಿದ್ದಾರೆ. ಇವರ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ ಎಂಬ ಮಹಾಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ. ಕಾಗಿನೆಲೆಯ ಆದಿಕೇಶವ ಇವರ ಅಂಕಿತ ನಾಮ ಅನ್ನುವಂಥದ್ದು. ಇಲ್ಲಿ ಬರುವಂತಹ ಪದ್ಯಭಾಗ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹಲವಾರು ಜಂಜಡಗಳಿಂದ ತೊಂದರೆಗಳಿಂದ ಆತಂಕದಿಂದ ಬಾಳುವಂಥದ್ದು ಸಾಮಾನ್ಯ. ಹುಟ್ಟಿನಿಂದ ಸಾಯುವವರೆಗೂ ಎಲ್ಲನೂ ಬೇಕು ಅನ್ನುವಂಥದ್ದು. ಸಾಯುವಾಗಲೂ ಕೂಡ ಸಂತೋಷವಾಗಿ ಸಾಯ್ದೇನೆಯೇ ಅದನ್ನು ಭಾಳ ಆತಂಕದಿಂದ ಸಾಯುವಂಥದ್ದು ಇದೆಯಲ್ಲ, ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತಂದರೆ ಮೋಕ್ಷ ದೊರೀಬೇಕು ಅಂತ ಹೇಳಿದ್ರೆ ಸಂತೋಷವಾಗಿ ಬರಬೇಕು, ಸಂತೋಷವಾಗಿ ಹೋಗಬೇಕು. ಆ ಸಂತೋಷ ಅನ್ನುವಂಥದ್ದು ಎಲ್ಲಿದೆ? ದೈವ ಭಕ್ತಿನಲ್ಲಿ ಅಡಗಿದೆ. ಆ ದೈವ ಭಕ್ತಿ ಯಾವ್ಯಾವ ರೂಪದಲ್ಲಿ ಬರ್ತದೆ? ದೇವರು ಯಾವ್ಯಾವ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇದ್ದಾನೆ? ವಸ್ತುಗಳ ರೂಪದಲ್ಲಿ, ಪ್ರಕೃತಿಯ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ, ಪ್ರತಿಯೊಂದು ತಿನಿಸುಗಳ ರೂಪದಲ್ಲಿ, ಆಹಾರದ ರೂಪದಲ್ಲಿ ದೈವವಾಗಿ ಎಲ್ಲವನ್ನೂ ಈ ಭೂಮಿಯನ್ನು ಕಾಪಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ನೀನು ಚಿಂತಿಸಬೇಡ, ಯೋಚಿಸಬೇಡ, ಆಲೋಚಿಸಬೇಡ, ಅತ್ಯಂತ ನೀನು ತಲ್ಲಣಿಸಬೇಡ, ಭಯಪಡಬೇಡ ಅನ್ನುವಂತಹ ಮಾತನ್ನು ಧೈರ್ಯವಾಗಿ ಹೇಳೋದ್ರ ಮೂಲಕ ನಮ್ಮ ಈ ಕನಕದಾಸರು ಈ ಪದ್ಯಭಾಗದ ಮೂಲಕ ತಾವು ಕಂಡುಕೊಂಡ ಅನುಭವಗಳನ್ನು ಈ ಕೀರ್ತನೆಗಳಲ್ಲಿ ರಚಿಸ್ತಾ ಹೋಗ್ತಾರೆ. ನೋಡೋಣ ಇವಾಗ. ಸಮಸ್ಯೆಗಳು ಸಹಜ, ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಮನುಷ್ಯ ಹುಟ್ಟಾದ ಮೇಲೆ ಅದು ಹುಟ್ಟು ಸಾವು ಎರಡು ಹೇಗೆ ಖಚಿತವೋ ಹಾಗೆಯೇ ಸಮಸ್ಯೆಗಳು ಸಹಜ. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಭಯಪಡುವಂಥ ಆತಂಕ ಇಲ್ಲ. ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ ಅನ್ನುವಂಥದ್ದು. ಪ್ರತಿ ಸಮಸ್ಯೆಗಳಿಗೂ ಉತ್ತರ ಇದ್ದೇ ಇದೆ, ಪ್ರತಿ ಪ್ರಶ್ನೆಗೂ ಉತ್ತರ ಇದೆ, ಪ್ರತಿ ಸಮಸ್ಯೆಗೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇದೆ.
ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ತಾಳಿದವನು ಬಾಳಿಯಾನು. ತಾಳ್ಮೆ ಅಂದರೆ ತಾಯಿ, ತಾಳ್ಮೆ ಅಂದರೆ ತಪಸ್ಸು, ಸಿದ್ಧಿ. ಎಲ್ಲರೂ ಸಿದ್ಧಿಸೋದಿಸಕ್ಕಾಗೋದಿಲ್ಲ. ಸಿದ್ಧಿ ಬುದ್ಧಿ ವಿನಾಯಕ ಅಂತಾರೆ. ನಾವ್ಯಾವತ್ತೂ ಕೂಡ ಹೆಚ್ಚು ಕೇಳಿಸ್ಕೋಬೇಕು, ಕಡಿಮೆ ಮಾತಾಡಬೇಕು ಅಂತೇಳಿ ಆ ಗಣೇಶ ಮೂರ್ತಿ ಹಾಗಿರುವಂಥದ್ದು. ಕಿವಿ ಆಗ್ಲಿಕ್ಕಿದೆ ನೋಡಿ ಗಣೇಶ, ಬಾಯಿ ಕಾಣಿಸೋದೇ ಇಲ್ಲ ಗಣೇಶಂಗೆ. ಅರ್ಥಾತ್ ಎಲ್ಲವನ್ನು ಹೆಚ್ಚು ಕೇಳಿಸ್ಕೋಬೇಕು, ಕಡಿಮೆ ಮಾತಾಡಬೇಕು ಅಂತ ಅರ್ಥ. ಅವಾಗ ಮಾತ್ರ ತಾಳ್ಮೆ ಬರೋದಕ್ಕೆ ಸಾಧ್ಯ, ಎಲ್ಲವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು ವಿದ್ಯಾರ್ಥಿಗಳ. ಅಂತಹ ಆ ಕ್ಷಣಗಳು ನಮಗೆ ಬರ್ತವೆ. ಅದನ್ನು ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸಮಸ್ಯೆಗಳಿದ್ದೇ ಇರ್ತವೆ. ಸಮಸ್ಯೆ ಅನ್ಕೋಬಾರ್ದು, ಅದಕ್ಕೆ ಪರಿಹಾರ ಇದ್ದೇ ಇದೆ. ಅದನ್ನು ಸಹಜ. ಸೂರ್ಯಚಂದ್ರರು ಎಷ್ಟೇ ಸಹಜವೋ ಅಷ್ಟೇ ಸಮಸ್ಯೆಗಳು ಸಹಜ. ಅದಕ್ಕೆ ಪರಿಹಾರವೂ ಕೂಡ ಹಗಲು ರಾತ್ರಿಗಳು ಹೇಗೆ ಬರುತ್ತವೋ ಹಾಗೆ ಸಮಸ್ಯೆಗಳು ಬರ್ತವೆ ಹೋಗ್ತವೆ. ಅದಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ ಅನ್ನುವಂಥ ಒಂದು ಮಾರ್ಮಿಕವಾದಂತಹ ಒಂದು ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ನಮ್ಮ ಕನಕದಾಸರು ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ. ಪುಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ಪಡೆದ ಜನನಿಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು. ಸವಿಮಾತಿನ ರಗಿಳಿಗೆ ಹಸುರು ಬರೆದವರು ಯಾರು, ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗಾಹಾರ ತಂದಿಹವರಾರು. ಬಲ್ಲಿದನು ಕಾಗಿ ನೆಲೆಯ ಆದಿಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಂದರೆ ಬದುಕಿನ ಎಲ್ಲ ಅನುಭವಗಳ ಸರಮಾಲೆಯನ್ನು ತನ್ನ ಪದ್ಯಭಾಗದಲ್ಲಿ ಹೇಳುವುದರ ಮೂಲಕ ಇಡೀ ಜಗತ್ತನ್ನು ತಿದ್ದುವುದಕ್ಕೆ ಮಾಡಿದಂತಹ ಒಬ್ಬ ಕ್ರಾಂತಿಕಾರಿ ದಾಸಪುರುಷ ಅಂತಂದರೆ ನಮ್ಮ ಕನಕದಾಸರು ಅನ್ನುವಂಥದ್ದು. ನೋಡಿ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ತಲ್ಲಣಿಸದಿರು, ಅದಿರಗೊಳ್ಳಬೇಡ, ಭಯಪಡಬೇಡ, ಆತಂಕ ಪಡಬೇಡ, ಸಮಸ್ಯೆ ಬಂದು ಎಂದು ನೀನು ಕೊರಗಬೇಡ. ತಾಳು ಮನವೇ, ಓ ಮನಸ್ಸೇ ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸು. ಎಲ್ಲರನ್ನ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಿನಗೊಂದು ಸಮಸ್ಯೆ ಇದೆ ಅಂದರೆ ಅಲ್ಲೊಂದು ಪರಿಹಾರ ಇದೆ. ಅದಕ್ಕೆ ದೇವರು ಆದಿಕೇಶವ ಎಲ್ಲ ಸ್ಥಳಗಳಲ್ಲಿಯೂ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ನಿನಗೆ ಸಂಶಯ ಬೇಡ, ನೀನು ಇದ್ರ ಬಗ್ಗೆ ನೀನು ಅನುಮಾನ ಪಡಬೇಡ, ನಿನ್ನನ್ನು ಕಾಪಾಡ್ತಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೋಡಿ, ಬೆಟ್ಟದ ತುದಿಲಿ ಹೋಗ್ಬಿಟ್ಟು ನಾವು ಯಾವುದೋ ಕಾರಣಕ್ಕೂ ಕೂಡ ಯಾವುದೋ ಒಂದು ದೊಡ್ಡ ಮರ, ಹಣ್ಣಿನ ಮರ, ಯಾವುದೋ ಒಂದು ದೊಡ್ಡ ಮರವನ್ನು ನಾವು ಗಿಡವನ್ನು ನೆಡೋದಕ್ಕೆ ಸಾಧ್ಯವಿಲ್ಲ. ಆ ಭಗವಂತ ಎಲ್ಲೋ ಆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ್ರು, ದೊಡ್ಡದಾಗಿ ಹುಟ್ಟಿದೆಯಲ್ಲ ಆ ಮರ, ಅದಕ್ಕೆ ನಾವೇನಾದರೂ ಕೂಡ ಕಟ್ಟೆನ ಕಟ್ಟಿ ನೀರೇರೋದಕ್ಕೆ ಸಾಧ್ಯನಾ? ಬೆಟ್ಟದ ಮೇಲೆ ಹತ್ತೋದೇ ಕಷ್ಟ. ಅದನ್ನೆಲ್ಲ ಅದು ದೊಡ್ಡ ಮರವನ್ನು ಬೆಟ್ಟದ ಮೇಲೆ ತುದಿಯಲ್ಲಿ ಮರವನ್ನೇ ಬೆಳೆಸೋಣ ಅಂತಂದರೆ ನಮ್ಮನ್ನು ಬೆಳೆಸ್ತೇ ಇರ್ತಾನ? ಆ ದೇವರು ನಮ್ಮನ್ನು ಕಾಪಾಡದೇ ಇರ್ತಾನ? ನಮಗೆ ನೀರೇರಿದೇ ಇರ್ತಾನ? ನಮಗೆ ಆಹಾರ ಕೊಡದೇ ಇರ್ತಾನ? ನಮ್ಮನ್ನು ರಕ್ಷಿಸ್ತೇ ಇರ್ತಾನ? ಹಾಗೇ ಹುಟ್ಟಿಸಿದ ಸ್ವಾಮಿ, ನಮ್ಮನ್ನು ಹುಟ್ಟಿಸಿದಂತಹ ಸ್ವಾಮಿ ನಮಗೆ ಜನ್ಮ, ಈ ಭೂಮಿ ಮೇಲೆ ಮನುಷ್ಯ ಜನ್ಮ ಅಂತ ನಮ್ಮನ್ನು ಎಲ್ಲರನ್ನೂ ಕೂಡ ತಂದು ಕೊಟ್ಟಿದ್ದಾನಲ್ಲ, ಹೊಣೆಗಾರನಾಗಿರಲು ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ. ಅವನು ಕಾಪಾಡುವಂತಹ ಹೊಣೆ ಆ ಭಗವಂತ ಆದಿಕೇಶವನಲ್ಲಿರಬೇಕಾದ್ರೆ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಮ್ಮನ್ನು ಗಟ್ಟಿಯಾಗಿ ಎಲ್ಲೂ ಕೂಡ ಏನು ತೊಂದರೆ ಆಗದ ಹಾಗೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಆ ದೇವರು, ಆ ಆದಿಕೇಶವ
ಆ ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ಕೂಡ ನೀನು ಸಂಶಯ ಪಡಬೇಡ, ಅಧೀರನಾಗಬೇಡ, ನೀನು ಭಯಪಡಬೇಡ, ಆತಂಕಗೊಳ್ಳಬೇಡ ಅಂತ ಆ ಸಮಾಧಾನವಾಗಿ ಆ ಮನಸ್ಸನ್ನು ಸಂತೈಸುವಂಥ ಕೆಲಸವನ್ನು, ಮನುಷ್ಯತ್ವವನ್ನು ಸಂತೈಸುವಂಥ ಕೆಲಸವನ್ನು ನಮ್ಮ ಈ ಕನಕದಾಸರು ಹೇಳ್ತಾ ನೋಡಿ. ಮುಂದಿನ ಉದಾಹರಣೆಗಳನ್ನು ಏನೇನು ಕೊಡ್ತಾರೆ ನೋಡಿ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ಅಡವಿಯೊಳಗೆ ಕಾಡು ಹೇಗುತ್ತಪ್ಪ, ಭೂಮಿಯನ್ನೇ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂತಹ ಆ ನಮ್ಮ ದೇವರಿಗೆ ಈ ಭೂಮಿ ಅನ್ನುವಂತಹ ಒಂದು ಹಸಿರು ಗ್ರಹ ಭೂಮಿ, ಈ ಭೂಮಿಯನ್ನು ಸೃಷ್ಟಿ ಮಾಡಿ ಅದನ್ನು ಕಾಡನ್ನು ಸೃಷ್ಟಿ ಮಾಡಿ ಆ ಕಾಡಿನೊಳಗೆ ಇರುವಂತಹ ಮೃಗ ಪಕ್ಷಿಗಳಿಗೆಲ್ಲ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ 64 ಕೋಟಿ ಪ್ರಾಣಿ ಪಕ್ಷಿ ಮೃಗ ಕೀಟ ಹುಳ ಉಪ್ಪುಟ ಎಲ್ಲದಕ್ಕೂ ಕೂಡ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದರದೇ ಆದಂಥ ಆಹಾರವನ್ನು ಕೊಡ್ತಾ ಹೋಗ್ತಾನಲ್ಲ ಆ ಪರಮಾತ್ಮ, ಆ ಕೃಷ್ಣ ಆದಿಕೇಶವ. ಪಡೆದ ಜನನೀಯ ತೆರದಿ ಸ್ವಾಮಿ ಒಣಗೀಡಾಗಿ ನಮ್ಮನ್ನು ಎತ್ತಂಥ ತಾಯಿ ಎಷ್ಟು ಪ್ರೀತಿಯಿಂದ ಎಚ್ಚರಿಕೆಯಿಂದ ಕಾಳಜಿಯಿಂದ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತ ಆಶಿಸ್ತಾಳೋ ಹಂಗೆ ಎತ್ತ ತಾಯಿಯ ರೀತಿಯಲ್ಲಿ ನಮ್ಮನ್ನು ಆ ಪರಮಾತ್ಮ ಕೃಷ್ಣ ಆದಿಕೇಶವ ಕಾಪಾಡ್ತಾ ಇದ್ದಾನೆ, ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾನೆ, ಬಿಡದೆ ರಕ್ಷಿಸ್ತಾನೆ. ನೀನು ಆತಂಕ ಪಡಬೇಡ ಓ ಮನವೇ, ಓ ಮನಸ್ಸೇ, ಓ ಮನುಷ್ಯನೇ, ನೀನು ಆತಂಕ ಪಡಬೇಡ ಎನ್ನುವಂಥ ಮಾತನ್ನು ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನದು, ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು. ನವಿಲು ಸುಬ್ರಹ್ಮಣ್ಯನ ವಾಹನ, ಈ ನಮ್ಮ ಮುರುಘ, ಈ ನವಿಲಿನ ಚಿತ್ರ ಎಷ್ಟು ಸುಂದರವಾಗಿ ಈ ನವಿಲಿನ ಚಿತ್ರ ಶ್ರೀಕೃಷ್ಣ ಆ ತನ್ನ ತಲೆಯಲ್ಲಿ ಮುಡ್ಕೊಳ್ತಾ ಇರುವಂಥದ್ದು ಯಾವಾಗಲೂ ಕೂಡ. ಅಂತಹ ನವಿಲಿನ ಚಿತ್ರ ಬರೆದಂಥವ್ರಿಗೆ ಯಾರು. ನವಿಲಿಗೆ ಚಿತ್ರ ಬರೆಯೋಕ್ಕಾಗ್ತದಾ? ನಾವು ಗೋಡೆ ಮೇಲೆ ಪೇಂಟ್ ಮಾಡಿದ್ರೇ ಯಾವುದೋ ಒಂದು ಚಾಟ್ ಪೀಸನ್ನು ಅಥವಾ ಬೇರೆ ಪೇಂಟ್ ಮಾಡಿದ್ರೆ ಹೊರಟೋಗುತ್ತೆ. ಆ ನವಿಲಿಗೆ ಚಿತ್ರ ಬರ್ತಿದ್ದಾನಲ್ಲ ಭಗವಂತ, ಅಬ್ಬ ಎಂಥ ಕಲಾಕಾರ, ನಿಜವಾದ ಕಲಾಕಾರ ಆ ಆದಿಕೇಶವ, ಆ ಕೃಷ್ಣ. ನವಿಲಿಗೆ ಚಿತ್ರ ಬರೆದಂಥವ್ರು ಯಾರು? ಆ ಪರಮಾತ್ಮ ಆದಿಕೇಶವ. ಹಾಗೆಯೇ ಎಷ್ಟು ಚೆನ್ನಾಗಿ ಅದನ್ನು ಚಿತ್ರ ಬರೆದಿದ್ದಾನೆ. ಹಾಗೆಯೇ ಹವಳದ ಬಣ್ಣ ಕೆಂಪು. ಆ ಕೆಂಪು ಹವಳವನ್ನು ಎಷ್ಟು ತೇದರೂ ಕೂಡ ಒಂದು ಚೂರು ಕೂಡ ಅದರ ಬಣ್ಣ ಅನ್ನುವಂಥದ್ದು ಕೊನೆಯವರೆಗೂ ಇರ್ತದೆ. ಅಂದರೆ ಆ ನವಿಲಿಗೆ ಚಿತ್ರವನ್ನು ಈ ಹವಳಕ್ಕೆ ಕೆಂಪು ಬಣ್ಣವನ್ನು ಬರೆದಂಥವ್ರು ಯಾರು? ನಾವು ಮಾಡೋಕ್ಕಾಗುತ್ತಾ? ಆಗಲ್ಲ, ದೇವರು ಮಾಡಿದ್ದಾನೆ. ಆ ನವಿಲಿನ ಚಿತ್ರ ಎಷ್ಟು ಶಾಶ್ವತವೋ, ಆ ಹವಳದ ಬಣ್ಣ ಎಷ್ಟು ಕೆಂಪು ಬಣ್ಣ ಶಾಶ್ವತವೋ, ಹಾಗೆ ನಮ್ಮನ್ನು ಕೂಡ ಶಾಶ್ವತವಾಗಿ ಯಾವತ್ತೂ ಕೂಡ ಕಾಪಾಡ್ತಾನೆ. ಹಾಗೆಯೇ ಸವಿ ಮಾತಿನ ಅರಗಿಳಿಗೆ ಹಸುರು ಬಣ್ಣವನ್ನು ಯಾರು ಬರೆದರು? ಲವ್ ಬರ್ಡ್ಸಲ್ಲಿ ಅತ್ಯಂತ ಮುದ್ದಾದಂಥದ್ದು ಗಿಳಿ, ಪ್ಯಾರೆಟ್ ಮಾತಾಡ್ತದೆ. ಎಂತ ಮಾತಾಡ್ತದೆ? ಮುದ್ದಾಗಿ ಮಾತಾಡ್ತದೆ. ಸವಿ ಮಾತಿನ ಅರಗಿಳಿ, ಆ ಗಿಳಿ ಇದೆಯಲ್ಲ, ಅದಕ್ಕೆ ಹಸಿರು ಬಣ್ಣವನ್ನು, ಆ ದೇಹದ ಮೇಲೆಲ್ಲ ಹಸಿರು ಬಣ್ಣವನ್ನು ಹಾಕಿದಾನಲ್ಲ ಆ ಪರಮಾತ್ಮ. ಅದ್ರ ಬಣ್ಣ ಏನಾರ ತೊಳೆದು ಬಿಟ್ರೆ ಹೊಟ್ಟೋಗುತ್ತಾ? ಹೋಗಲ್ಲ. ಅಷ್ಟೇ ಶಾಶ್ವತವಾಗಿ ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಸಲಹುತ್ತಾನೆ ಆ ಆದಿಕೇಶವ. ನಂತರ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ, ಆಹಾ, ಕಲ್ಲಿನ ಪೊಟರೆ ಒಳಗೆ ಇರುವಂತಹ ಈ ಕಪ್ಪೆಗಳು. ಒಂದು ಸಾಲಿ ಅಮರಶಿಲ್ಪಿ ಜಕಣಾಚಾರಿ ಈ ಬೇಲೂರು ಹಳೆಬೀಡನ್ನು ಕೆತ್ತನೆ ಮಾಡಿದಂತಹ ಈ ಹೊಯ್ಸಳರ ಅತ್ಯಂತ ಪ್ರಸಿದ್ಧನಾದಂಥ ದೊರೆ ವಿಷ್ಣುವರ್ಧನ ಕೆತ್ತಿಸಿದಂತಹ ಆ ಜಗತ್ಪ್ರಸಿದ್ಧವಾದಂಥ ಬೇಲೂರು ಹಳೆಬೀಡು ಆ ವಾಸ್ತುಶಿಲ್ಪದಲ್ಲಿ ಒಂದು ದಿನ ಈ ಜಕಣಾಚಾರಿಯ ಮಗ ಏನು ಮಾಡದಂತೆ ಹೋಗಿ ಒಂದು ಮೂರ್ತಿಯನ್ನು ಪರೀಕ್ಷಿಸ್ತಾನೆ. ಆ ಮೂರ್ತಿ ಆ ನಾಭಿ ಅಂದರೆ ಒಕ್ಕಳು, ಆ ಒಕ್ಕಳು ಬಳ್ಳಿಯ ನಾರದಲ್ಲಿ ಅವನು ಏನೋ ಒಂದು ವಿಘ್ನ ಆಗಿದೆ ಅಂತ ಹೇಳ್ತಾನೆ. ಆವಾಗ ಜಕಣಾಚಾರಿ ಕೆತ್ತಿರುವಂತಹ ಮಹತ್ವಾಕಾಂಕ್ಷೆಯಿಂದ ಹೋಗಿ ಹೇಳ್ತಾನೆ, ಮಗನೇ, ನೀನು ಏನಾದರೂ ಕೂಡ
ಈ ಶಿಲ್ಪದಲ್ಲಿ ಏನಾದರೂ ವಿಘ್ನಗಳು ಬಂದದ್ದೇ ಆದರೆ ನನ್ನ ಕೆತ್ತಿದ ಎರಡೂ ಕೈಗಳನ್ನು ಈ ಖಡ್ಗದಿಂದ ಕತ್ತರಿಸ್ಕೊಳ್ತೀನಿ ಅಂತ ಆಣೆ ಮಾಡಿಬಿಡ್ತಾನೆ. ಆವಾಗ ಮಗ ಹೋಗ್ಬಿಟ್ಟು ಆ ಹೊಟ್ಟೆಯ ಭಾಗದಲ್ಲಿ ಹೊಡಿತಾನೆ. ಆ ಹೊಟ್ಟೆಯ ಭಾಗದೊಳಗಿರುವಂಥ ಒಂದೇ ಹೊಡೆದ ತಕ್ಷಣ ಒಳಗೆ ಒಂದು ಕಪ್ಪೆ ಈಚೆಗೆ ನೆಗೀತಿದೆ. ಅಯ್ಯೋ ದೇವರೇ, ಆ ಕಲ್ಲೊಳಗಿರುವಂತಹ ಕಪ್ಪೆ ಹೆಂಗೆ ಬದುಕಿತ್ತೋ. ಇಲ್ಲಿ ವಿಘ್ನ ಓಕೆ ಆಗ್ಬೋದು. ಆ ನಂತರ ಜಕಣಾಚಾರ್ಯ ಏನು ಮಾಡ್ತಾರೆ, ಎರಡು ಕೈಗಳನ್ನು ಕತ್ತರಿಸ್ಕೊತಾರೆ. ಅದು ಒಂದು ಇತಿಹಾಸ. ಆದರೆ ಆ ಕಲ್ಲೊಳಗಿರುವಂಥ ಕಪ್ಪೆ ಹೇಗೆ ಬದುಕಿತ್ತು, ಅಲ್ಲಿ ಊಟ ಕೊಡ್ತಿದ್ದವ್ರು ಯಾರು, ಗಾಳಿ ಹೆಂಗೆ ಹೋಗ್ತಿತ್ತು. ಅಷ್ಟೇ ಸತ್ಯವಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಿಗೆ ಆಹಾರವನ್ನು ತಂದಿಹವರಾರೋ. ಎಂಥ ಪೊಟ್ರೆ ಒಳಗಿರುವಂಥದ್ದಕ್ಕೆಲ್ಲ ಆಹಾರವನ್ನು ಕೊಟ್ಟಂಥವ್ರು ಯಾರು, ಆ ಆದಿಕೇಶವ. ಬಲ್ಲಿದನು, ಎಲ್ಲ ಗೊತ್ತು ಭಗವಂತನಿಗೆ. ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಬಲ್ಲಿದನು, ಗೊತ್ತು ಎಲ್ಲ ಅವನಿಗೆ. ಯಾವುದು ಧರ್ಮ, ಯಾವುದು ಕರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಎಲ್ಲಿ ತೂಕ ಹಾಕಬೇಕು ಅಂತ. ಕಾಗಿನೆಲೆಯ ಆದಿಕೇಶವರಾಯ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ನೀನಿವತ್ತು ಕಷ್ಟಪಡ್ತಾ ಇದ್ದೀನಿ, ನನಗೆ ಕಷ್ಟ, ನನಗೆ ಆತಂಕ, ನನ್ನ ಬಡತನ ಅಂತ ಎಲ್ಲೂ ಕೂಡ ನೀನು ಯೋಚನೆ ಮಾಡಬೇಡ. ಎಲ್ಲೂ ನೀನು ಕೊರಗಬೇಡ, ಸಂಶಯ ಪಡಬೇಡ, ಭಯ ಪಡಬೇಡ, ಆತಂಕ ಪಡಬೇಡ. ಮುಂದೆ ನಿನಗೆ ಕಾಪಾಡ್ತಾನೆ ದೇವರು ಎನ್ನುವಂತಹ ಮಹತ್ವಾಕಾಂಕ್ಷೆಯ ಒಂದು ಧೈರ್ಯವನ್ನು ಕನಕದಾಸರು ಇಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮಗೆ ಪದ್ಯ ಭಾಗ 4 ಮತ್ತು 5 ಎರಡದ್ದು ಕೂಡ ನೋಟ್ಸನ್ನು ಕಳಿಸ್ತೀನಿ.